ಆಫೀಸ್ನಲ್ಲಿ ಇವತ್ತೊಂದು ಇಂಟ್ರೆಸ್ಟಿಂಗ್ ಮತ್ತೆ ಸ್ಪೆಷಲ್ ಡೇ ಆಗಿತ್ತು. ಸೇಲ್ ಮತ್ತೆ ಎಕ್ಸಿಬಿಷನ್ ಬಂದಿತ್ತು. ಇವತ್ತಿನ ಆಫೀಸ್ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನಗೆ ಸಪೋರ್ಟ್ ಮಾಡಿ. ಎಂದಿನಂತೆ ಇವತ್ತು ಕೂಡ ನಾನು ಆಫೀಸಿಗೆ ಬಂದೆ. ನಂದು ಮಧ್ಯಾಹ್ನ 12:30 ಶಿಫ್ಟ್ ಇತ್ತು. ಆಫೀಸಿಗೆ ಬರ್ತಾ ಇದ್ದೀನಿ ನಾನು ಇವಾಗ. ಏನಿದೆ ಸ್ಪೆಷಲ್ ಅಂತ ನನಗೂ ಇನ್ನೂ ಗೊತ್ತಿರಲಿಲ್ಲ. ಮೊದಲೇ ಡೈಲಿ ವರ್ಕ್ ಮಾಡಿ ಒಂಥರ ಸ್ವಲ್ಪ ಬೇಜಾರು ಅನಿಸಿತ್ತು. ಮೈಂಡಿಗೆ ಒಂಥರ ಬ್ರೇಕ್ ಬೇಕು ಅನ್ನಿಸ್ತಾ ಇತ್ತು. ಆಫೀಸ್ ಎಂಟ್ರಿ ಆಗ್ತಾ ಇದ್ದಾಗ ಇಲ್ಲಿ ಕೆಲವು ಸ್ಟಾಲ್ಸ್ನ ನೋಡಿದೆ. ಏನಪ್ಪ ಇದು, ಏನಾದರೂ ಸೇಲ್ ಬಂದಿದೆಯಾ ಅಂತ ಮನಸ್ಸಿಗೆ ತುಂಬ ಖುಷಿ ಅನಿಸ್ಬಿಡ್ತು. ನಾನು ಸಡನ್ನಾಗಿ ಫಸ್ಟ್ ಕಾಲ್ ಮಾಡಿದ್ದೆ ನನ್ನ ಫ್ರೆಂಡ್ಸಿಗೆ, ಬನ್ನಿ ಇಲ್ಲೇನೋ ನಡೀತಾ ಇದೆ ಅಂತ. ಅವರು ತಕ್ಷಣ ಬಂದ್ಬಿಟ್ರು. ನಾವೆಲ್ಲರೂ ಸೇರಿಕೊಂಡು ಈ ಸೇಲ್ನ ಎಂಜಾಯ್ ಮಾಡಿದ್ವಿ. ಹೇಗೆ ಹೋಯ್ತು ಈ ದಿನ ಅಂತ ನಿಮಗೆ ತೋರಿಸ್ತೀನಿ. ಎಷ್ಟೊಂದು ಸ್ಟಾಲ್ಸ್ ಬಂದಿದೆ. ಈ ಥರ ಒಂದು ಆಫೀಸಲ್ಲಿ ಈ ಥರ ಒಂದು ಎನ್ವೈರ್ಮೆಂಟ್ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಒಂದು ಬ್ರೇಕ್ ಸಿಕ್ಕಾಗಾಯ್ತು ನಮಗೆ ವರ್ಕಿಂದ. ಇಲ್ಲಿ ತುಂಬ ಬೇರೆ ಬೇರೆ ವೆರೈಟಿ ಸ್ಟಾಲ್ಸ್ ಇತ್ತು. ಆದರೆ ನಾವು ಲೇಡೀಸಿಗೆ ಫಸ್ಟಿಗೆ ಕಣ್ಣು ಬೀಳೋದೇ ಈ ಥರ ಜ್ಯುವೆಲರಿಗಳಲ್ವಾ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ವೈಟ್ ಮೆಟಲ್ ಆಕ್ಸಿಡೈಸ್ ಜ್ಯುವೆಲ್ರಿ ಎಲ್ಲ ಇತ್ತು. ವಾಚ್ ಆಗಿರ್ಬೋದು, ಬ್ರಾಸ್ಲೆಟ್ಸ್ ಆಗಿರ್ಬೋದು, ಒಳ್ಳೆ ಕಲೆಕ್ಷನ್ ಇತ್ತು. ರಿಂಗು, ಇಯರಿಂಗ್ಸ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿತ್ತು ಎಲ್ಲ ವೆರೈಟಿ. ಸರಗಳಾಗಿರ್ಬೋದು, ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಹೊತ್ತು ನಾವು ಟೈಮ್ ಕಳೆದ್ವಿ. ಮನೇಲಿ ಎಷ್ಟು ವೆರೈಟಿ ಇಯರಿಂಗ್ಸ್ ಇರುತ್ತೆ, ಸರಗಳಿರುತ್ತೆ, ಎಷ್ಟೇ ಏನೇ ಇದ್ರೂ ಮತ್ತು ನಮ್ಮ ಕಣ್ಣು ಬೀಳೋದೇ ಇಲ್ಲಿಗೆ ಅಲ್ವಾ. ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಇಲ್ಲಿ ಹಾಟ್ ಬ್ಯಾಗ್ ಇದೆಲ್ಲ ಇತ್ತು. ಮತ್ತೆ ಹೌಸ್ ಹೋಲ್ಡ್ ಚಾಪರ್ಸ್ ಆಗಿರ್ಬೋದು, ಐ ಕೇರ್, ಈ ಥರ ಒಂದಿಷ್ಟು ಐಟಮ್ಸ್ನೆಲ್ಲ ಇಟ್ಟಿದ್ರು. ಈ ಸೈಡ್ ಎಲ್ಲ ತುಂಬ ವೆರೈಟಿ ಸ್ಕಾರ್ಫ್ಸ್ ಇತ್ತು. ತುಂಬ ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿತ್ತು. ಒಂದು ರಾಶಿನೇ ಹಾಕ್ಬಿಟ್ಟಿದ್ರು. ಮತ್ತು ಸಣ್ಣ ಸಣ್ಣ ಗಿಫ್ಟ್ ಐಟಮ್ಸ್ ಎಲ್ಲ ಇತ್ತು. ಇಲ್ಲೂ ಎಲ್ಲ ಹಾಗೆ ನೋಡಿಕೊಂಡು ಚಿಕ್ಕ ಚಿಕ್ಕ ಟಾಯ್ಸ್ ಮತ್ತು ಕೀ ಚೈನ್ಸ್ ಎಲ್ಲ ತುಂಬ ವೆರೈಟಿ ಇತ್ತು. ಇಲ್ಲಿ ತುಂಬ ಜನ ತೊಗೊತಾ ಇದ್ರು ಕೀ ಚೈನ್ಸ್ನೆಲ್ಲ. ಕಾರ್ಗಳಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ. ನೆಕ್ಸ್ಟ್ ಶಾಪಲ್ಲಿ ಇಲ್ಲಿ ಚನ್ನಪಟ್ಟಣದ ಗೊಂಬೆಗಳು, ಮರದಲ್ಲಿ ಮಾಡಿರೋ ಟಾಯ್ಸು, ಇದನ್ನೆಲ್ಲ ತುಂಬ ಇಟ್ಟಿದ್ರು. ಇಲ್ಲಿ ವೆರೈಟಿ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಡಿಫ್ರೆಂಟ್ ಒಂಥರ ಡಿಸೈನಲ್ಲಿ ಟಾಯ್ಸ್ನೆಲ್ಲ ಮಾಡಿ ಇಟ್ಟಿದ್ರು. ಪಜಲ್ಸ್ ಆಗಿರ್ಬೋದು, ABCD ಈ ಥರ ಎಲ್ಲ ಇತ್ತು. ಈ ಸೈಡ್ ಬಂದರೆ ಕಾಟನ್ ಸ್ಯಾರೀಸ್ ಇತ್ತು. ಹ್ಯಾಂಡ್ಲೂಮ್ ಕಾಟನ್ ಸ್ಯಾರೀಸ್, ಇದೆಲ್ಲ ಕಲರ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ವೆರೈಟೀಸ್ ಇತ್ತು. ಲೈಟ್ ವೇಟು ಇತ್ತು ಈ ಸೀರೆಗಳೆಲ್ಲ. ಮತ್ತೆ ಬೆಂಗಳೂರಲ್ಲಿ ಇವೆಲ್ಲ ಬೇರೆ ಬೇರೆ ಶಾಪ್ಸ್ ಇದೆ ಅಂತ ಹೇಳ್ತಾ ಇದ್ರು ನಮಗೆ. ಇಲ್ಲಿ ಕುರ್ತೀಸು, ಎಂಬ್ರಾಯ್ಡ್ರಿ ಕುರ್ತೀಸ್ ಆಗಿರ್ಬೋದು, ಪ್ರಿಂಟೆಡ್ ಕಾಟನ್ ಪ್ರಿಂಟೆಡ್ ಕುರ್ತೀಸ್ ಎಲ್ಲ ತುಂಬಾ ವೆರೈಟಿ ಚೆನ್ನಾಗಿತ್ತು. ಇದು ಇದೇ ತರ ಅನ್ಸುತ್ತೆ. ಇಲ್ಲಿ ಹಾಕಿದಾರಲ್ಲ ಇದು ಬಾಬು 650 అంట. 650 3 కలర్ బ్లూ. నచ్చిందా నీకు? అండ్ పింక్ నచ్చిందా? ఓన్లీ వన్ కలర్. 3 కలర్ 650 3 కలర్స్ ಇದೆ. ಅರ್ಧ ಚೆನ್ನಾಗಿದೆ. ಗ್ರ್ಯಾಂಡ್ ಇದೆಲ್ಲ. ಮೆಟೀರಿಯಲ್ ಯಾವ್ದಿದು? ಕಾಟನ್. ಇದು ಚೆನ್ನಾಗಿದೆ ಅಲ್ಲ, ಗ್ರೀನ್. ಈ ಕಡೆ ಗ್ರೀನ್. ಕಾಶ್ಮೀರಿ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತುಂಬ ಡಿಸೈನ್ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಆ ಥರ ಎಲ್ಲ ಚೆನ್ನಾಗಿತ್ತು. 1200 ಈ ಥರ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಶಾಪಿಗೆ ಬಂದರೆ ಇಲ್ಲಿ ಫುಲ್ ಕುರ್ತೀಸು, ಬೈ 3 ಈ ಥರ ಸೆಟ್ ಆಫ್ 3 ತೊಗೋಬೇಕು, ಇಲ್ಲ ಸಿಂಗಲ್ಲು ತೊಗೋಬೋದು, ಈ ಥರ ಎಲ್ಲ ಹೇಳ್ತಾ ಇದ್ರು. ತುಂಬ ಸಿಂಪಲ್ ಅನಿಸ್ತಾ ಇತ್ತು ನೋಡಿದಾಗ. ಆದರೆ ಅದನ್ನ ವೇರ್ ಮಾಡಿದಾಗ ಅದ್ರ ಲುಕ್ಕೇ ನೋಡ್ತಾ ಇದ್ದೀರಾ. ಇದು ನೋಡಿ ಸೈಜ್ ಅಲ್ಲಿ ದೊಡ್ಡದಿದೆ. ಯಾಕಂದ್ರೆ ಇದು ಶಿಂಕ್ ಆಗುತ್ತೆ ಅಂತ ನಾವೇ ದೊಡ್ಡದು ಹೊಲ್ದಿದ್ದೀವಿ. जी हाँ, इसका 750 और इसका 400 रुपये. 3 लोगों को 1000 रुपये. ಅದು ರೆಡ್ ಇದೆಯಲ್ಲ, ಇದು ರೆಡ್ 750 ಇದೆ. ಸಿಂಗಲ್ पीस ಅದು. ये मैं आपको बता दूं 750 ಅಂತ. कलर नहीं जाएगा, मशीन वॉश करने का आयरन कर
ನಾನು ನನ್ನ ಕೊಲೀಗ್ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಅವ್ರಿಗೆ ನಾನು ಡ್ರೆಸ್ ಸೆಲೆಕ್ಟ್ ಮಾಡೋದು, ಅವ್ರು ನನಗೆ ಸೆಲೆಕ್ಟ್ ಮಾಡೋದು, ಇಬ್ಬರು ಹಿಡ್ಕೊಂಡು ನೋಡೋದು ಒಂಥರ ತುಂಬ ಫನ್ನಿ ಅನಿಸ್ತಿತ್ತು. ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವಿಬ್ಬರು. ಇನ್ನು ಈ ಕಡೆ ಬಂದರೆ ಬಾಯಲ್ಲಿ ನೀರು ಬರುವಂಥ ಉಪ್ಪಿನಕಾಯಿಗಳು ಎಷ್ಟು ಟೇಸ್ಟ್ ಇತ್ತು, ಎಲ್ಲದನ್ನು ನಾವು ಸ್ವಲ್ಪ ಟೇಸ್ಟ್ ನೋಡಿದ್ವಿ. ತುಂಬ ಮಜಾ ಬಂತು. ಹಾಗಲಕಾಯಿ ಚಿಪ್ಸ್ ಆಗಿರ್ಬೋದು, ಪೊಟ್ಯಾಟೊ ಚಿಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು. ಇಲ್ಲಿ ಹುಣಸೆಹಣ್ಣಿನ ಚಿಗಳಿ ಇದನ್ನೆಲ್ಲ ತಿಂದ್ವಿ ನಾವು. ನೆಕ್ಸ್ಟ್ ಇಲ್ಲಿ ಖಾದಿ ಭಂಡಾರ್ ಅಂತ ಒಂದು ಶಾಪ್ ಇತ್ತು, ಇಲ್ಲಿಗೆ ಬಂದ್ವಿ. ಇಲ್ಲಿ ಕುರ್ತೀಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಖಾದಿ ಮೆಟೀರಿಯಲ್ 1000ಗೆ 2 ಕುರ್ತಾನ ಕೊಡ್ತಾ ಇದ್ರು ಇಲ್ಲಿ, ಮತ್ತೆ 1000ಗೆ 3 ಕುರ್ತಾ, ಅದು ಬೇರೆ ಕ್ವಾಲಿಟಿ ಇತ್ತು. 1000ಗೆ 2 ಇರೋದು ಬೇರೆ ತರ ಕ್ವಾಲಿಟಿ ಇತ್ತು. ವರ್ಲಿ ಪ್ರಿಂಟ್ ಇರುವಂತ ಕುರ್ತೀಸ್ ತುಂಬಾ ಚೆನ್ನಾಗಿತ್ತು. ಇದು ಸಿಂಗಲ್ ಅಂದ್ರೆ ಎಷ್ಟಿದೆ? 550. ವರ್ಲಿ ಪ್ರಿಂಟ್ ನಲ್ಲೇ ತುಂಬಾ ವೆರೈಟಿ ಇತ್ತು ಕುರ್ತೀಸು, ತುಂಬಾ ಕಲೆಕ್ಷನ್ ಇತ್ತು ಇಲ್ಲಿ. ಇವ್ರ ಶಾಪ್ ಬನಶಂಕರಿನಲ್ಲೂ ಇದೆ ಅಂತ ಹೇಳಿದ್ರು ನಮಗೆ. ಮತ್ತೆ ಇಲ್ಲಿ ಸ್ಟ್ರೇಟ್ ಪ್ಯಾಂಟ್ಸ್ ಆಗಿರ್ಬೋದು, ಪ್ಲಾಜೋ ಪ್ಯಾಂಟ್ಸು ಎಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ನೆಕ್ಸ್ಟ್ ಇಲ್ಲಿ ತುಂಬಾ ಲೈಟ್ ವೇಟ್ ಸ್ಯಾರೀಸ್ ಇದೆ, ಬನ್ನಿ ನೋಡೋಣ. ಈ ಸ್ಯಾರೀಸ್ ಎಲ್ಲ ಎಷ್ಟು ಲೈಟ್ ವೇಟ್ ಇತ್ತು, ಕಲರ್ಸು ಅಷ್ಟೇ ತುಂಬಾ ಬ್ರೈಟ್ ಕಲರ್ಸ್ ಅಲ್ಲಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಈ ಸ್ಯಾರೀಸ್ಗೆ ನಾವು ಫುಲ್ ಸ್ಲೀವ್ ಬ್ಲೌಸ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್. These are all handmade sarees. They are made in manual handlooms. And all the sarees are less than 250 grams. It's called organic mul cotton. Okay. They start from 1100 and then depending upon the work, the prices are. Nice. Hand paintings are for 2000. Then where did you keep that? There's one more red. This one is 1700. There's one more red which is 1600. This design. Okay. This one is 16. This one is 17. ಇಲ್ಲಿ ಒಂದು ಪುಟ್ಟ ಶಾಪ್ ಇತ್ತು, ಹ್ಯಾಂಡ್ ಬ್ಯಾಗ್ಸ್ದೆಲ್ಲ, ಕ್ಲಚಸ್ ಆಗಿರ್ಬೋದು, ವಾಲೆಟ್ಸ್ ಆಗಿರ್ಬೋದು, ಚೆನ್ನಾಗಿತ್ತು. ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ನಾನು ಮತ್ತೆ ನಮ್ಮ ಫ್ರೆಂಡ್ ಇಬ್ರು. ತುಂಬಾ ಚೆನ್ನಾಗಿ ಅನಿಸ್ತು, ಇಬ್ರಿಗೂ ಒಳ್ಳೆ ಟೈಮ್ ಪಾಸ್ ಇತ್ತು, ಮಜಾ ಅನಿಸ್ತಾ ಇತ್ತು. ಇಲ್ಲಿಂದ ವಾಪಸ್ ಹೋಗಕ್ಕೆ ಮನ್ಸು ಬರ್ತಿರ್ಲಿಲ್ಲ, ನಾವು ಅಷ್ಟು ಎಂಜಾಯ್ ಮಾಡಿದ್ವಿ. 2 days ಇತ್ತು ಈ ಸೇಲ್ ನಮ್ಮ ಆಫೀಸ್ನಲ್ಲಿ. ಈಗ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ವರ್ಕ್ ಡೆಸ್ಕ್ ಕಡೆ ಹೋಗ್ತಾ ಇದೀವಿ. ಏನೇ ಅಂದ್ರೂ ಇದೆಲ್ಲ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತ ಚೆನ್ನಾಗಿರುತ್ತೆ, ಆದರೆ ವರ್ಕ್ನ ಮರೆಯೋಕ್ಕಾಗಲ್ಲ ಅಲ್ವಾ, ಕಾಯಕವೇ ಕೈಲಾಸ, ಹೌದಲ್ವಾ. ಸೊ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಶಾಪಿಂಗ್ ಮಾಡಿರೋದು. ಈ ಕುರ್ತಾ ಅದೇ ಖಾದಿ ಭಂಡಾರ್ ಅಂಗಡಿನಲ್ಲಿ ತಗೊಂಡಿದ್ದು, ತುಂಬ ಚೆನ್ನಾಗಿ ಬಂತು. ಎಷ್ಟು ಸಲ ವಾಶ್ ಮಾಡಿದ್ದೀನಿ, ನೀರಿಗೆ ಹಾಕಿದ್ದೀನಿ, ಏನೂ ಆಗಿಲ್ಲ, ಶ್ರಿಂಕ್ ಆಗಿಲ್ಲ, ಕಲರು ಹೋಗಿಲ್ಲ, ತುಂಬ ಚೆನ್ನಾಗಿ ಬಂತು. ಇದೊಂದು ಫ್ಲವರ್ ಇರೋ ಪ್ರಿಂಟು ಮತ್ತು ಈ ವರ್ಲಿ ಪೇಂಟ್ ಇರುವಂಥ ಒಂದು ಕುರ್ತಾ 2 ತಗೊಂಡೆ ನಾನು. ಚಿಕ್ಕ ಬ್ಯಾಗ್, ಹ್ಯಾಂಡ್ ಬ್ಯಾಗ್, ಡೈಲಿ ಯೂಸ್ ಆಗುತ್ತೆ ಅಂತ ಈ ಹ್ಯಾಂಡ್ ಬ್ಯಾಗ್ನ ತಗೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೆಲ್ಲ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.